ಭಾರತ ರಾಷ್ಟ್ರದಲ್ಲಿ ಸನಾತನ ಧರ್ಮದಲ್ಲಿ ಇವತ್ತೇನಾದರೂ ಭಾರತ ದೇಶ ಉಳಿದಿದ್ರೆ ಇವತ್ತು ಪ್ರಧಾನಮಂತ್ರಿಗಳಾಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ಯಾರೇ ಆಗಿದ್ರೂ ಏನ್ರಿಂದ ಅವರ ಮಂಥನ ಮುಂದೆ ಬಂದಿದೆ ಅಂದರೆ ಅದು ಗೋಮಾತೆಯಿಂದನೇ ಮುಂದೆ ಬಂದಿರೋದು. ಮೂಲತಃ ಹೋಗಿ ಇವತ್ತು ಗೋಮಾತೆ ಇಲ್ಲ ಅಂದಿದ್ರೆ ಹಳ್ಳಿಗಾಡಲ್ಲಿ ಹಿಂದೆ ಹಾಲು ಕರೆದು ಎಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ಮಾರಿ ಮಕ್ಕಳನ್ನ ಶಾಲೆ ಕಟ್ಟುವಂಥ ಒಂದು ಹಣನೂ ಸುಧಾ ಇತ್ರದೇ ಆಗಿತ್ತು. ಮಕ್ಕಳುಗಳಿಗೆ ಬಟ್ಟೆ ಹೊಲಿಸ್ಬೇಕು ಅಂದರೂ ಗೋವಿನನ್ನು ಸಾಕಿ ಗೋವಿಂದ ಬರುವಂಥದ್ರಿಂದನೇ ಆದಾಯ ತಗೊಂಡೆ ಮಕ್ಕಳು ಬಟ್ಟೆ ಹೊಲಿಸ್ಬೇಕಾಗಿತ್ತೆ ಹೊರತು ಇನ್ನೆಲ್ಲೂ ಆದಾಯದ ಮೂಲವೇ ಇರಲಿಲ್ಲ. ಮೊದಲು ಒಂದು ತೆಂಗಿನ ಮರ ಇತ್ತು. ಆ ತೆಂಗಿನ ಮರವನ್ನು ಇವತ್ತೇನಾದರೂ ನೆಡಬೇಕು ಮಾಡಬೇಕು ಅಂದ್ರೂ ಅದಕ್ಕೆ ಸಹಾಯ ಬೇಕಾಗಿದ್ದೆ ಏನು? ಗೋವು. ಯಾಕೆ ಅಂದರೆ ಸಗಣಿ ಬೇಕಾಗಿತ್ತು, ಗೊಬ್ಬರ ಬೇಕಾಗಿತ್ತು. ಎಲ್ಲಿಂದ ತತ್ತಿದ್ರಿ? ಮೂಲತಃ ಈ ಭಾರತ ರಾಷ್ಟ್ರದ ತಾಯಿ ಭಾರತಿ ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಈ ಗೋಮಾತೆನು. ಅದನ್ನು ಎಲ್ಲರಲ್ಲೂ ಸುಧಾ ಆ ತಾಯಿ ಹಾಲು ಕುಡಿದವರು, ಆ ಗೋಮಾತೆಯ ಅಮೃತವನ್ನು ಕುಡಿದವರು ಯಾರು ಇದ್ರ ವಿಚಾರವಾಗಿ ವಿರುದ್ಧವಾಗಿ ಮಾತಾಡಲ್ಲ. ಅದು ನಾವು ನೇರವಾಗಿ ಹೇಳ್ತೀವಿ. ಯಾಕೆ ಮಾತಾಡ್ತಾರೆ? ಇವತ್ತು ಒಂದು ಕಾಡಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ, ಅದನ್ನ ಏನೋ ಒಂದು ಮಾಡಿದ್ರು. ಮೊನ್ನೆ ನಾವು ನೋಡೋದು ಒಂದು ಚಿರತೆ ಏನು ಮಾಡಿದೆ, ಅಪ್ಪ ಮಗನ ಮೇಲೆ ದಾಳಿ ಮಾಡಿದೆ. ಅದು ಮಗ ತಂದೆ ಏನು ಮಾಡಿದಾನೆ ಅದನ್ನೇನು ಮಾಡಿದಾನೆ, ಸೋತೋಗಿದೆ. ಅವನ ಮೇಲೆ FIR ಮಾಡಿದ್ರು. ಅದೇ ಈಗ ಒಂದು ಹುಲಿ ಒಂದು ಚಿರತೆ ಒಬ್ಬನ ತಿಂದಾಕ್ತು. ಅದಕ್ಕೆ ಕ್ರಮ ಏನು ತಗೊಂಡ್ರು? ಅದಕ್ಕೆ ನಾವು ಹೇಳೋದೇನೆಂದರೆ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ವಿಚಾರದಲ್ಲೂ ಗಮನ ಹರಿಸ್ತಾ ಇದ್ದೀರಿ. ಈ ವಿಚಾರದಲ್ಲೂ ನೀವು ಗಮನವನ್ನು ಹರಿಸ್ಬೇಕು. ಅದರಲ್ಲಿ ಇದೆ ಏನು? ಗೋಮಾತೆ ಅಂದರೆ ನಮ್ಮ ದೇಶೀಯ ತಳಿ ಇದೆ, ಅದನ್ನು ಸಂರಕ್ಷಣೆ ಮಾಡಿ, ಅದಕ್ಕೆ ಅದಂತ ಒತ್ತು ಕೊಡಿ. ಯಾಕೆ ಕೊಡಬಾರ್ದು? ಇವತ್ತು ಕ್ಯಾನ್ಸರ್ ಅಂತ ಬರಲಿಕ್ಕೆ ಕಾರಣ ಏನು? ಹಸು ಸಾಕ್ತಾ ಇಲ್ಲ, ಗೊಬ್ಬರ ಹೊಲಕ್ಕಾಗ್ತಾ ಇಲ್ಲ, ರಾಸಾಯನಿಕವಾದಂಥ ಗೊಬ್ಬರಗಳನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರ್ತೀವಿ. ಅದನ್ನು ತಗೊಂಡು ಹೊಲಕ್ಕಾಗ್ತೀವಿ. 6 ತಿಂಗಳು ಬೆಳೆ 3 ತಿಂಗಳಿಗೆ ಬತ್ತದೆ. 100 ವರ್ಷ ಬದುಕೊಂಬ ಮನುಷ್ಯ 30 ವರ್ಷಕ್ಕೆ ಸಾಯ್ತಾವನೆ. ಇದೆಲ್ಲವನ್ನು ಮೂಲಾಧಾರ ಹುಡುಕೊಂಡು ಹೋದರೆ ಸೈಂಟಿಫಿಕ್ ಆಗಿ ಹೋಗಿ, ಕಾಲಜ್ಞಾನದಲ್ಲಿ ಹೋಗಿ, ನೀವು ಎಲ್ಲ ರೀತಿಯಲ್ಲಿ ಹೋದ್ರೂ ಮೂಲತಃ ಇವತ್ತು ನಮ್ಮ ಕಾಯಿಲೆ ಬರ್ತಾ ಇರುವಂಥ ಕಾರಣ ಒಂದೇ. ಒಂದು ಕಡೆ ಗೋವನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ. ಆ ಗೋವಿನಿಂದ ಬರುವಂಥ ಎಲ್ಲವನ್ನು ನಾವು ಏನು ಮಾಡ್ತಾ ಇದ್ದೀವಿ? ನಿಷ್ಪ್ರಯೋಜನ ಅಂತೇಳಿ ಗೋವನ್ನು ದೂರ ಆಗ್ತಾ ಇದ್ದೀವಿ. ಪ್ರಯೋಜನ ಅನ್ನುವಂಥ ಒಂದು ಆಹಾರ ಬೆಳೆಗೆ ನಮಗೆ ಸಂಬಂಧಪಡ್ತಲೇ ಇರುವಂಥ ಗೊಬ್ಬರಗಳನ್ನ ಹಾಕಿ ಬೆಳೆ ಬೆಳೆದು ಅದನ್ನು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಕೆಡ್ತಾ ಇದೆ. ಇಷ್ಟೇ ವ್ಯತ್ಯಾಸ. ಮೊದಲು ಘಟ ಇದ್ದರೆ ಮಠ ಅಂತೀವಿ. ಅದಕ್ಕೆ ನಾವು ಹೇಳೋದು ದೇಶ ಇದ್ದರೆ ಗೋವಿದ್ರೆ ದೇಶ. ಹಂಗಾಗಿ ಭಾರತ ರಾಷ್ಟ್ರದ ಹುಲಿ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ರಾಷ್ಟ್ರ ಪ್ರಾಣಿಯಾಗಿ ನೀವು ಹುಲಿಯನ್ನು ಘೋಷಣೆ ಮಾಡಿದ್ದೀರಿ, 2ನೇ ರಾಷ್ಟ್ರ ಪ್ರಾಣಿಯಾಗಿ ಕಾಮಧೇನುವನ್ನು ಮಾಡಿ ಗೋಮಾತೆ ಮಾಡ್ಬೋದಲ್ಲ. ಇವತ್ತು ನಾವು ನೋಡ್ತೀವಿ, ಇವಾಗ ಪ್ರಧಾನಮಂತ್ರಿಗಳು ಸುಧಾ ಈ ಗೋಮಾತೆಗಳ ಜೊತೆ ಇರುವಂಥ ಒಂದು ಭಾವಚಿತ್ರಗಳನ್ನೆಲ್ಲ ನೋಡಿದ್ದೀವಿ. ಹಸುಗಳು ಹುಲ್ಲು ಕೊಡೋದು ಅದನ್ನೆಲ್ಲ ನೋಡಿದ್ದೀವಿ. ಅದು ಭಾಳ ಸಂತೋಷ. ಆ ಅಕ್ಕರೆ ಬರೀ 4 ಹಸುಗಳ ಮೇಲೆ ಇರಬಾರ್ದು. ಈ ಭೂಮಿ ಮೇಲಿರುವಂಥ ಎಲ್ಲ ಗೋಮಾತೆಗಳ ಮೇಲೆ ಆ ಒಂದು ಹಕ್ಕು, ಆ ಪ್ರೀತಿ, ಒಂದು ವಿಶ್ವಾಸ, ವಾತ್ಸಲ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ ಬರಬೇಕು, ಇರಬೇಕು. ಇವಾಗ ಯಾರೋ ಒಂದು 4 ಜನ ನೋಡ್ತಾರೆ ಅಂತೇಳಿ 4 ಹಸು ಅಲ್ಲ, ಈ ಭೂಮಿ ಮೇಲಿರುವಂಥ ಎಲ್ಲ ಹಸುಗಳ ಬಗ್ಗೆ, ದೇಶೀಯ ಹಸುಗಳ ಬಗ್ಗೆ ಅವ್ರಿಗೆ ಗೌರವ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕ್ರಮ ತೆಗೆದುಕೊಂಡು ಭಾರತ ರಾಷ್ಟ್ರದಲ್ಲಿ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡಲಿ. ಇದೇ ನಮ್ಮ ಅಭಿಯಾನ.